ಸರ್, ಈಗ ಸಂಸದರಾಗಿದ್ದೀರಿ ತಾವು, ಅದಕ್ಕೆ ನಾನು ಮುಖ್ಯವಾಗಿ ಮೊದಲನೇದಾಗಿ ಅಭಿನಂದನೆ ತಿಳಿಸ್ತೀನಿ ನಿಮಗೆ. ಸರ್, ಈಗ ನೀವು ಸಂಸದರಾದಮೇಲೆ ನಿಮ್ಮ ಮುಂದಿನ ಯೋಜನೆಗಳು, ನೀವು ಶಿಗ್ಗಾಂವಿಗೆ ಏನು ಸಲ್ಲಿಸ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಆ ಭಾಗಕ್ಕೆ ನಿಮ್ಮ ಕೊಡುಗೆ ಏನು? ಶಿಗ್ಗಾಂವ್ ಮತಕ್ಷೇತ್ರ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಬರಲ್ಲ. ಹಾವೇರಿ, ಗದಗ 2 ಜಿಲ್ಲೆಗಳು ಬರ್ತದೆ ನೋಡಿ. ಅಂದರೆ ಮುಂದಿನ ಯೋಜನೆಗಳು ಸರ್ ತಮ್ಮದು? ಅಲ್ಲಿ 3 ಥರ ಯೋಜನೆಗಳಿದ್ದಾವೆ. ಒಂದು ಪ್ರಮುಖವಾಗಿರುವಂಥ ಸಿಂಗ್ಟಾಲೂರು ಯೋಜನೆ ಅಂತ ಇದೆ, ನೀರಾವರಿದು, ಗದಗಿನ ಭಾಗದಲ್ಲಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿ ಈಗಾಗಲೇ 70-80% ಕೆಲಸ ಆಗಿದೆ. ನಾವಿದ್ದಾಗಲೂ ಕೂಡ ಅದನ್ನು ತೀವ್ರಗತಿಯಲ್ಲಿ ಮಾಡಿದ್ವಿ. ಅದನ್ನು ಪೂರ್ಣ ಮಾಡುವಂಥದ್ದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಎರಡನೇದಾಗಿ ಇನ್ಫ್ರಾಸ್ಟ್ರಕ್ಚರಲ್ಲಿ ರೈಲ್ವೆ ಲಿಂಕು ನಮ್ಮ ಕ್ಷೇತ್ರದಲ್ಲಿ ಕಡಿಮೆ ಇದೆ. ಸೊ 3-4 ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ರಾಣೆಬೆನ್ನೂರು ಶಿವಮೊಗ್ಗ, ನಮ್ಮ ಎಲಿಯುಗಿ ಗದಗ್, ಆಮೇಲೆ ಗದಗ್ ಟು ಬಾದಾಮಿ, ಈ ಥರ ಹಲವಾರು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೇವೆ. ಅದಕ್ಕೆ ಒತ್ತನ್ನು ಕೊಡ್ತಾಯಿದ್ದೇವೆ. ಈಗಾಗಲೇ ಈ ಬಜೆಟಲ್ಲಿ 2 ಯೋಜನೆಗಳು ಸೇರಿದ್ದಾವೆ. ಸೊ ಅದು ಪ್ರಗತಿ ಪ್ರಾರಂಭ ಆಗುತ್ತೆ. 3ನೇದ್ದು ಅಲ್ಲಿ ಒಕ್ಕಲ್ತನ, ಅಂದರೆ ಅಗ್ರಿಕಲ್ಚರು, ಕೃಷಿ ಪ್ರಮುಖವಾಗಿರುವಂಥದ್ದು. ಆದರೆ ಇವತ್ತಿನ ಯುವಕರು ಹೆಚ್ಚಿನ ವಿದ್ಯಾಭ್ಯಾಸವನ್ನೆಲ್ಲ ಕಲ್ತಿದ್ದಾರೆ. ಅವರಿಗೆ ಉದ್ಯೋಗ ಬೇಕು. ಅದಕ್ಕೆ ಉದ್ಯೋಗ ಸೃಷ್ಟಿಗೆ ಇಂಡಸ್ಟ್ರಿಯಲೈಸೇಷನ್ಗೆ ಭಾಳ ಒತ್ತನ್ನು ಕೊಡ್ತಾ ಇದ್ದೇನೆ. ಉದಾಹರಣೆಗೆ 400 ಎಕರೆ ನಾನು ಮುಖ್ಯಮಂತ್ರಿ ಇದ್ದಾಗ ಹಾವೇರಿಯಲ್ಲಿ ಇಂಡಸ್ಟ್ರಿಯಲೈಸೇಷನ್ ಮಾಡಾಕ್ತಿದೆ. ಈಗಿನ ಸರ್ಕಾರ ಡೆವಲಪ್ಮೆಂಟ್ ಮಾಡ್ತಾಯಿದೆ. ಅಲ್ಲಿ ಒಂದು 2-3 ಪ್ರಮುಖವಾಗಿರುವಂಥ ಯಾವುದು ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಉದ್ಯಮಿಗಳೇನಿದ್ದಾವೆ ಅವುಗಳನ್ನು ತರೋದಕ್ಕೆ ಗದಗ್ನಲ್ಲಿ ಫುಡ್ ಪ್ರೊಸೆಷನ್ಗೆ ಭಾಳಷ್ಟು ಅವಕಾಶ ಇದೆ. ಇಲ್ಲಿ ಎಲ್ಲ ಥರದ ನ್ಯಾಷನಲ್ ಹೈವೇ ಇರೋದ್ರಿಂದ ಎಲ್ಲ ಥರದ ಟೆಕ್ಸ್ಟೈಲಿಂದ ಹಿಡಿದು ಆಟೋಮೊಬೈಲ್ವರೆಗೂ ಅವಕಾಶ ಇದೆ. ಆ ಪ್ರಯತ್ನಗಳನ್ನು